ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಬೇಸಿಕ್ ಸ್ಕ್ರಿಪ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನೂ ಒಂಚೂರು ಬೇಸಿಕ್ ಸ್ಕ್ರಿಪ್ಟಿಂಗ್ ಇದೆ. ಅದಕ್ಕೆ ಬೆಸ್ಟ್ ಗೇಮ್ ಡೆವಲಪ್ ಮಾಡ್ತಾ ಅದನ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಈಗ ನಾನೊಂದು ಸ್ಯಾಂಪಲ್ ಗೇಮ್ ಕ್ರಿಯೇಟ್ ಮಾಡಿದ್ದೀನಿ. ಇದೇನೆಂದರೆ ಬನಾನಾ ಮಂಕಿ ಕ್ಯಾಚ್ ಮಾಡೋದು. ಅಕಸ್ಮಾತ್ ಕ್ಯಾಚ್ ಮಿಸ್ ಆದರೆ ನನಗೆ ವೇನ್ ಫೇಲ್ ಆಗುತ್ತೆ. ಬನಾನಾ ಕ್ಯಾಚ್ ಮಾಡಿದಂಗು ನಮಗೆ ಇಲ್ಲಿ ಹೈ ಸ್ಕೋರು ಜಾಸ್ತಿ ಆಗುತ್ತೆ. ಒನ್ಸ್ ಗೇಮ್ ಓವರ್ ಆದರೆ ನಾವು ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಎಸ್ಕೇಪ್ ಬಟನ್ ಒತ್ತಿದ್ರೆ ರೀಸ್ಟಾರ್ಟ್ ಆಗೋ ಥರ ಮಾಡಿದ್ದೀನಿ. ಇದನ್ನೇ ಯಾವ ಥರ ಡೆವಲಪ್ ಮಾಡೋದು ಅಂತ ಪಾರ್ಟ್ ಬೈ ಪಾರ್ಟ್ ವೀಡಿಯೋಸ್ ಹಾಕ್ತೀನಿ, ಫುಲ್ ಬೇಸಿಕ್ಕಿಂದ ಇನ್ ಡೆಪ್ತ್. ಸೊ ಇಲ್ಲಿ ಎಷ್ಟೋ ಪಾಸೇಜ್ ಆಗೋದಿಲ್ಲ. ಸೊ ಈಗ ಅದಕ್ಕೆ ನಾನು ಗೋಡಾಟ್ ಓಪನ್ ಮಾಡ್ಕೊತೀನಿ. ಇಲ್ಲಿ ಆಲ್ರೆಡಿ ಇರೋದನ್ನ ನಾನು ಪ್ರಾಜೆಕ್ಟ್ ಲಿಸ್ಟಿಂದ ರಿಮೂವ್ ಮಾಡ್ತೀನಿ. ಪ್ರಾಜೆಕ್ಟ್ ಕನ್ಫ್ಯೂಸ್ ಆಗಲ್ಲ ಜಾಸ್ತಿ. ನೆಕ್ಸ್ಟ್ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ ಹೊಸದು. ಇದಕ್ಕೆ ನೇಮ್ ಬಂದ್ಬಿಟ್ಟು ಬನಾನಾ ಕ್ಯಾಚ್ ಅಂತ ಕೊಡ್ತೀನಿ. ಆಮೇಲೆ ಒಂದು ಸ್ಪೆಸಿಫಿಕ್ ಪಾತ್ ಬೇಕಾದ್ರೆ ನೀವು ಕೊಡ್ಬೋದು, ನಿಮಗೆ ಯಾವ ಪಾತ್ ಬೇಕೋ ಆ ಪಾತ್. ಬಟ್ ನನಗೆ ಈಗ ಸ್ಪೆಸಿಫಿಕ್ ಪಾತ್ ಬೇಡ ಅಂದರೆ ಹಂಗೆ ಲೀವ್ ಮಾಡ್ಬೋದು. ನಾನು ಸ್ಪೆಸಿಫಿಕ್ ಪಾತ್ ಕೊಡ್ತೀನಿ. ಸ್ಪೆಸಿಫಿಕ್ ಪಾತ್ ಬಂದ್ಬಿಟ್ಟು ಇಲ್ಲಿ ಪಿಕ್ಚರ್ಸ್ ಅಲ್ಲೇ ಕೊಡ್ತೀನಿ. ನೆಕ್ಸ್ಟ್ ಈ ಸೆಲೆಕ್ಟ್ ಕರೆಂಟ್ ಫೋಲ್ಡರ್ ಅಂತ ಕೊಟ್ಟರೆ ಆ ಫೋಲ್ಡರು ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ನಮಗಿರೋ ಆಪ್ಷನ್ ಬಂದ್ಬಿಟ್ಟು ರೆಂಡರರು. ನೀವು ಯಾವ ಥರ ಗೇಮ್ ಡೆವಲಪ್ ಮಾಡ್ತಾರೋ ಅದ್ರ ಬೇಸ್ ಮೇಲೆ ಇದನ್ನು ಸೆಲೆಕ್ಟ್ ಮಾಡ್ಬೋದು. ಈಗ ತುಂಬ ಅಡ್ವಾನ್ಸ್ 3D ಗ್ರಾಫಿಕ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಫಾರ್ವರ್ಡ್ ಪ್ರೆಸ್ ಕ್ರಿಯೇಟ್ ಮಾಡ್ಬೋದು. ಬಟ್ ನೀವು ಅಡ್ವಾನ್ಸ್ ಗ್ರಾಫಿಕ್ ಕ್ರಿಯೇಟ್ ಮಾಡಿ ಗೇಮ್ ಡೆವಲಪ್ ಮಾಡಿ ಫಾರ್ವರ್ಡ್ ಪ್ರೆಸ್ಸಲ್ಲಿ ಮಾಡಿದರೆ ನಿಮಗೆ ಅದು ಬರೀ PC ಅಷ್ಟೇ ರನ್ ಆಗುತ್ತೆ. ಮೊಬೈಲ್ ಅಪ್ಲಿಕೇಶನ್ಗೆ ರನ್ ಆಗೋದು ಕಷ್ಟ. ಸೊ ಮೊಬೈಲ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಲೆಸ್ ಅಡ್ವಾನ್ಸ್ 3D ಗ್ರಾಫಿಕ್ಸ್ ಯೂಸ್ ಮಾಡಿಕೊಂಡು ಗೇಮ್ ಡೆವಲಪ್ ಮಾಡ್ಬೋದು. ಇದು ನಿಮಗೆ ಡೆಸ್ಕ್ಟಾಪ್ ಸಪೋರ್ಟ್ ಆಗುತ್ತೆ, ಮೊಬೈಲ್ ಪ್ಲಾಟ್ಫಾರ್ಮ್ಗೂ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಕಂಪ್ಯಾಟಿಬಿಲಿಟಿ, ನಿಮ್ಗೆ PC ಏನಾದರೂ ಗ್ರಾಫಿಕ್ ಕಾರ್ಡ್ ಸಪೋರ್ಟ್ ಇಲ್ಲ, ತುಂಬ ಲೆಸ್ಸು ಗ್ರಾಫಿಕ್ ಕಾರ್ಡ್ ಅಷ್ಟೇ ರನ್ ಆಗೋದು ಇದ್ದರೆ ಇವಾಗ OpenGL ಮತ್ತು ವಲ್ಕನ್ ಅಂತೆಲ್ಲ ಬರುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಗೋಡಾಟು ನಿಮ್ಮ ಸಿಸ್ಟಮಲ್ಲಿ ರನ್ ಆಗುತ್ತೆ. ಇದು ತುಂಬ ಲೀಸ್ಟ್ ಅಡ್ವಾನ್ಸು 3D ಗ್ರಾಫಿಕ್ಸ್ ಯೂಸ್ ಮಾಡ್ಕೊಳತ್ತೆ. ಮತ್ತು ಇದರಲ್ಲಿ ಡೆವಲಪ್ ಮಾಡೋ ಗೇಮ್ಸ್ ನಿಮಗೆ ಡೆಸ್ಕ್ಟಾಪಲ್ಲೂ ಆಡ್ಬೋದು, ಮೊಬೈಲಲ್ಲೂ ಆಡ್ಬೋದು. ಆ್ಯಂಡ್ ವೆಬ್ ಪ್ಲ್ಯಾಟ್ಫಾರ್ಮ್ ಅಂದರೆ ವೆಬ್ ಪೇಜ್ಗಳ ಥರ HTML ಫೈಲಲ್ಲಿ ಎಕ್ಸ್ಪೋರ್ಟ್ ಮಾಡಿ ಅದರಲ್ಲೂ ಕೂಡ ಆಟಾಡ್ಬೋದು. ನಾನೀಗ ಮೊಬೈಲ್ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ನನಗೆ ಆ ಫೋಲ್ಡ್ರು ಕ್ರಿಯೇಟ್ ಆಗಿರುತ್ತೆ. ಈಗ ಫಸ್ಟ್ ನಾನು ಒಂದು ಫೋಲ್ಡ್ರ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಫೈಲ್ ಸಿಸ್ಟಮಿಗೆ ಬಂದುಬಿಟ್ಟು ಅದಕ್ಕೆ ನನ್ನ ಹೆಸರು ಅಸೆಟ್ಸ್ ಅಂತ ಕೊಡ್ತೀನಿ. ಆಮೇಲೆ ಇಲ್ಲಿ ಓಕೆ ಕೊಡ್ತೀನಿ. ನಾನು ಮಾಡ್ತಿರೋ 2D ಗೇಮ್ಸು. ಸೊ 3Dಯಿಂದ ಇಲ್ಲಿ 2D ಚೂಸ್ ಮಾಡಿ ನೆಕ್ಸ್ಟ್ ಇಲ್ಲಿ 2D ಸೀನ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನೋಟ್ 2D ಅಂತ ಕ್ರಿಯೇಟ್ ಆಯಿತು. ಇದಕ್ಕೆ ಹೆಸರು ಬಂದ್ಬಿಟ್ಟು ಗೇಮ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಕಂಟ್ರೋಲ್ S ಗೇಮ್ ಅಂತ ಕೊಟ್ಟು ಸೇವ್ ಮಾಡ್ತೀನಿ. ಸೇವ್ಗೆ ಜಸ್ಟ್ ಕಂಟ್ರೋಲ್ S ಒತ್ತಿದ್ರೆ ಅಲ್ಲಿ ನಿಮಗೆ ಆಪ್ಷನ್ ಬರುತ್ತೆ. ಇಲ್ಲಿ ನಾನು ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಆ ಫೋಲ್ಡರ್ಗೆ ಹೆಸರು ಬಂದ್ಬಿಟ್ಟು ಸೀನ್ಸ್ ಅಂತ ಕೊಡ್ತೀನಿ. ಸೊ ದಟ್ ನಾನು ಎಲ್ಲ ಸೀನ್ನು ಅದರಲ್ಲಿ ಸೇವ್ ಮಾಡ್ಬೋದು. ಸೀನ್ಸ್ ಒಳಗೆ ಇನ್ನೊಂದು ಫೋಲ್ಡ್ರು, ಇದು ಯಾವ ಸೀನು, ಗೇಮ್ ಸೀನು. ಸೊ ಗೇಮ್ ಅಂತ ಕೊಡ್ತೀನಿ. ಗೇಮ್ ಫೋಲ್ಡರ್ ಒಳಗೆ ಗೇಮ್ ಸೀನ್ನ ಈಗ ಸೇವ್ ಮಾಡ್ತೀನಿ. ಓಕೆ, ಈಗ ನಾನು ಇಮೇಜ್ ಇಂಪೋರ್ಟ್ ಮಾಡ್ಕೊಬೇಕು. ಇಮೇಜನ್ನು ಎಲ್ಲ ಅಸೆಟ್ಸ್ ಫೋಲ್ಡರ್ ಒಳಗೆ ಹಾಕ್ಕೊಬೇಕು. ಸೊ ದಟ್ ನಾನಿಲ್ಲಿ ಇಮೇಜಸ್ ಎಲ್ಲ ಎಲ್ಲಿ ಸೇವ್ ಆಗಿದ್ದಾರೆ ಅಂದರೆ ನಂದರಲ್ಲಿ ಇಲ್ಲಿ ವೀಡಿಯೋಸಲ್ಲಿ ಅಸೆಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಸೇವ್ ಆಗಿದೆ. ಇದು ನಂದು ರೀನೇಮ್ ಕೊಡ್ತೀನಿ. ಇದರ ಹೆಸರು ಬಂದ್ಬಿಟ್ಟು banana.png. ನೆಕ್ಸ್ಟು ಇದ್ರದ್ದು ನೇಮ್ ಬಂದ್ಬಿಟ್ಟು monkey.png. ಓಕೆ, ಇದು ಇಷ್ಟು ನನಗೆ ಬೇಕಾಗಿರೋದು. ಇದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟು ನನ್ನ ಗೇಮು ಫೋಲ್ಡರ್ ಎಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಅಲ್ಲೋಗ್ಬಿಟ್ಟು ಇಲ್ಲಿ ಪಿಕ್ಚರ್ಸಲ್ಲಿ ಕ್ರಿಯೇಟ್ ಮಾಡೀನಿ. ನೆಕ್ಸ್ಟ್ ಬನಾನಾ ಅಂತ ಇದೆ. ಇಲ್ಲಿ ನಾನು ಅಸೆಟ್ಸ್ ಅಂತ ಆಗಲಿ ಕ್ರಿಯೇಟ್ ಮಾಡಿದ್ನಲ್ಲ, ಅದು ಕ್ರಿಯೇಟ್ ಆಗಿದೆ. ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟು ಈ ಕ್ಲೋಸ್ ಮಾಡಿದೆ, ಇಲ್ಲಿ ಇಂಪೋರ್ಟ್ ಆಗುತ್ತೆ ನನ್ನ ಅಸೆಟ್ಸ್ ಎಲ್ಲ. ಇದೆಲ್ಲ ನಂದು ಅಸೆಟ್ಸು. ಇಲ್ಲಿ ಗೇಮನ್ನ ಸೀನಿಗೆ ನಾನು ಒಂದು ಇಮೇಜ್ ಆಡಬೇಕು.
ಅದು 2D ಇಮೇಜು. ಸೊ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಸ್ಪ್ರೈಟ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಸ್ಪ್ರೈಟ್ 2D ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಓಕೆ, ಈಗ ಇದಕ್ಕೆ ನಾನು ನೇಮ್ ಏನು ಕೊಡ್ತೀನಿ ಅಂದರೆ, ಇದು ಇಮೇಜ್ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡ್ ಇಮೇಜು, ಬ್ಯಾಕ್ಗ್ರೌಂಡ್ ಅಂತ ಕೊಡ್ತೀನಿ. ಓಕೆ, ಇದು ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಂಗೆ ಇಲ್ಲಿ ರೈಟ್ ಸೈಡಲ್ಲಿ ಆಪ್ಷನ್ ಬರುತ್ತೆ. ಇಲ್ಲಿ ಟೆಕ್ಸ್ಚರ್ ಅಂತ ಇದೆ. ಇಲ್ಲಿ ಟೆಕ್ಸ್ಚರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ banana.png, ಮಂಕಿ, ಗೇಮ್ ಬ್ಯಾಕ್ಗ್ರೌಂಡು ಎಲ್ಲ ಇದೆ. ನನಗೆ ಗೇಮ್ ಬ್ಯಾಕ್ಗ್ರೌಂಡ್ ಬೇಕೀಗ, ಅದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಮೇಜ್ ಈಗ ಬಂದಿದೆ. ನಾನು ಇಮೇಜ್ನ ಸ್ವಲ್ಪ ಸಣ್ಣ ಮಾಡ್ತೀನಿ. ಅದಕ್ಕೆ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ, ಸ್ಕೇಲ್ ಬಂದ್ಬಿಟ್ಟು 0.7 ಕೊಡ್ತೀನಿ. ಓಕೆ, ಇಮೇಜ್ ಈಗ ಸ್ವಲ್ಪ ಸಣ್ಣಕ್ಕಾಯಿತು. ನೆಕ್ಸ್ಟು ಮೂವ್ ಟೂಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ, ಯಾವ್ದಾದ್ರು ಆಬ್ಜೆಕ್ಟ್ನ ಮೂವ್ ಮಾಡೋದು ಅಥವಾ ಟ್ರಾನ್ಸ್ಫರ್ ಮಾಡ್ತಿದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಅದೇ ಆಬ್ಜೆಕ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಬಿಕಾಸ್ ನೀವೇನಾದ್ರು ಇಲ್ಲಿ ಗೇಮ್ ಸೀನ್ ಕ್ರಿಯೇಟ್ ಮಾಡಿದರೆ, ಈ ಗೇಮ್ ಸೀನಲ್ಲಿ ನೀವು ಏನೇನು ಇಂಪೋರ್ಟ್ ಮಾಡಿರ್ತೀರೋ ಅದಷ್ಟಕ್ಕೂ ಅಲ್ಲಿ ಇದು ಎಫೆಕ್ಟ್ ಆಗುತ್ತೆ. ಸೊ ಅವಾಗ ನಿಮ್ಮದು ಅಷ್ಟು ಗೇಮ್ ಫುಲ್ಲು ಏರಿಯಾಗೂ ಆಗುತ್ತೆ. ಅಂದರೆ ನೀವು ಬ್ಯಾಕ್ಗ್ರೌಂಡ್ ಇಮೇಜ್ ಜೊತೆ ಇನ್ನೊಂದು ಯಾವ್ದಾದ್ರು ಇಮೇಜ್ ಹಾಕಿದರೆ ಅದೂ ಸ್ಕೇಲ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೆ ಅವಾಗಲೂ ಕನ್ಫರ್ಮ್ ಮಾಡ್ಕೊಳ್ಳಿ. ಈಗ ನಮ್ಮ ಬ್ಯಾಕ್ಗ್ರೌಂಡ್ ಇಮೇಜ್ನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನು ಮೂವ್ ಟೂಲ್ ಚೂಸ್ ಮಾಡಿ, ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ನನಗೆ ಎಲ್ಲಿ ಬೇಕೋ ಅಲ್ಲಿ ಮೂವ್ ಮಾಡ್ಕೊತೀನಿ. ಓಕೆ, ಇಲ್ಲಿ ನೋಡಿ ಈ ರೆಕ್ಟ್ಯಾಂಗಲ್ ಕಾಣಿಸ್ತಿದೆಯಲ್ಲ, ಈ ರೆಕ್ಟ್ಯಾಂಗಲ್ ಬ್ಲೂ ಕಲರ್ ಲೈನ್ ಇದೆಯಲ್ಲ, ಇದಿಷ್ಟರಲ್ಲಿ ಏನು ಇಮೇಜ್ ಪೋರ್ಷನ್ ಇರುತ್ತೋ ಅದಷ್ಟು ನಮಗೆ ಗೇಮ್ ರನ್ ಆದಾಗ ಕಾಣಿಸುತ್ತೆ. ಓಕೆ, ಈಗ ಇದಿಷ್ಟು ಇದೆಯಲ್ಲ, ನಾನೀಗ ಗೇಮ್ ರನ್ ಮಾಡಿದರೆ ಇದಿಷ್ಟು ಪೋರ್ಷನ್ ಮಾತ್ರ ಕಾಣೋದು. ಸೇವ್ ಮಾಡಿ ರನ್ ಮಾಡೋಕ್ಕೆ ಇಲ್ಲಿ ಬಂದ್ಬಿಟ್ಟು ರನ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕರೆನ್ಸಿಂಗ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಈ ರೆಕ್ಟ್ಯಾಂಗಲ್ ಎಲ್ಲಿ ಏನಿದೆಯೋ ಅದಷ್ಟೇ ನನಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ಇದಿಷ್ಟಾದ್ಮೇಲೆ ನನಗೆ ಈಗ ಈ ಸೀನಿಗೆ ಬನಾನನ್ನು ಇಂಪೋರ್ಟ್ ಮಾಡ್ಕೊಬೇಕು. ಅದಕ್ಕೆ ಇಲ್ಲಿ ಪ್ಲಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ನ್ಯೂ ಸೀನ್ ಕೊಡಿ. ನೆಕ್ಸ್ಟು ಇಲ್ಲಿ ನ್ಯೂ ಸೀನಲ್ಲಿ ನನಗೆ 2D ಸೀನ್ ಅಲ್ಲ, ಏರಿಯಾ 2D ಅಂತ ತೊಗೊಬೇಕು. ಬಿಕಾಸ್ ಬನಾನಾಗೆ ನಾನು ಪೊಸಿಷನ್ ಶೇಪ್ ಕೊಡಬೇಕು. ಬನಾನಾ ಮಂಕಿಗೆ ಪೊಲೈಡ್ ಆದಾಗ ನನಗೆ ಹೇಳಿಸ್ಕೊಡ್ಬಿಡ್ಬೇಕು. ಅಕಸ್ಮಾತು ಅದು ಗ್ರೌಂಡಿಗೆ ಟಚ್ ಆದರೆ ಅದು ಗೇಮ್ ಓವರ್ ಆಗಬೇಕು. ಸೊ ಆ ಥರ ಕೊಲಿಷನ್ನಿಗೋಸ್ಕರ ಇರೋ ನೋಡ್ ಬಂದ್ಬಿಟ್ಟು ಏರಿಯಾ 2D. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಈಗ ಏರಿಯಾ 2D ನೋಡ್ ಕ್ರಿಯೇಟ್ ಆಗಿದೆ. ಇದಕ್ಕೆ ಹೆಸರು ಬಂದುಬಿಟ್ಟು ಬನಾನಾ ಅಂತ ಕೊಡ್ತೀನಿ. ಈಗ ಸೇವ್ ಮಾಡ್ತೀನಿ ಈ ಸೀಲ್ನ. ಸೇವ್ ಮಾಡೋಕ್ಕೆ ಜಸ್ಟ್ ಆಗಲಿ ಕಂಟ್ರೋಲ್-S ಹೊಡೆದು ಈಗ ನಾನು ಕರೆಂಟ್ ಫೋಲ್ಡ್ ಬಂದುಬಿಟ್ಟು ಸೀನು, ಅದರೊಳಗೆ ಗೇಮು ನಾನು ಸೀನಲ್ಲಿ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಸೀನಿಗೆ ಬರ್ತೀನಿ. ಇಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಫೋಲ್ಡರ್ ಹೆಸರು ಬಂದುಬಿಟ್ಟು ಬನಾನಾ. ಆಮೇಲೆ ಅದರೊಳಗೆ ಬನಾನಾ ಸೀನ್ನ ಸೇವ್ ಮಾಡ್ತೀನಿ. ಓಕೆ, ಈಗ ನಾನು ಅದಕ್ಕೆ ಇಮೇಜ್ ಇಂಪೋರ್ಟ್ ಮಾಡಬೇಕು. ಅದಕ್ಕೆ ಆಗಲಿ ಹಂಗೆ ಜಸ್ಟ್ ಪ್ಲಸ್ ಕ್ಲಿಕ್ ಮಾಡಿ, ಪ್ಲಸ್ ಆದಮೇಲೆ ಇಲ್ಲಿ ಸ್ಪ್ರೈಟ್ 2D ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಇಲ್ಲಿ ಇಮೇಜ್ ಸೆಲೆಕ್ಟ್ ಮಾಡಿ, ನನಗೆ ಬೇಕಾದಿರೋದು ಬನಾನಾ. ಇಲ್ಲಿ ಬನಾನಾ ಬಂದಿದೆ. ಇದನ್ನು ಮೂವ್ ಮಾಡಬೇಡಿ, ಇದು ಯಾವಾಗಲೂ ಇದೇ ಪೊಸಿಷನಲ್ಲಿ ಇರಲಿ. ಸೊ ದಟ್ ನಿಮಗೆ ಗೇಮ್ ರನ್ ಆಗ್ತಾ ಯಾವ ಥರದ್ದು ಅನ್ಎಕ್ಸ್ಪೆಕ್ಟೆಡ್ ಎರರ್ಸ್ ಬರಲ್ಲ. ನೆಕ್ಸ್ಟು ಇಲ್ಲಿ ಮತ್ತೊಂದು ಸಲ ಪ್ರೆಸ್ ಮಾಡಿ, ಇಲ್ಲಿ ಕೊಲಿಷನ್ ಶೇಪ್ ಕೊಡ್ಬೇಕು ನಾನು. ಅದಕ್ಕೆ ಕೊಲಿಷನ್ಸ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಕೊಲಿಷನ್ ಶೇಪ್ 2D ಅಂತ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಓಕೆ, ಐ ಥಿಂಕ್ ನಾನೀಗ ಕೊಲಿಷನ್ ಶೇಪ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವಾಗಲೂ ಬನಾನಾ ಕೊಟ್ಟು ಸೆಲೆಕ್ಟ್ ಮಾಡಬೇಕಿತ್ತು. ಬಟ್ ನಾನೀಗ ಇಮೇಜ್ ಸ್ಪ್ರೈಟ್ 2D ಸೆಲೆಕ್ಟ್ ಮಾಡಿ ಕೊಟ್ಟೆ. ಅದಕ್ಕೆ ಇಲ್ಲಿ ಎರರ್ ಬರ್ತಿದೆ ಅಂತ. ಎ ಶೇಪ್ ಮಸ್ಟ್ ಬಿ ಪ್ರೊವೈಡೆಡ್ ಫಾರ್ ಕೊಲಿಷನ್ ಶೇಪ್ ಫಂಕ್ಷನ್, ಪ್ಲೀಸ್ ಪ್ರೊವೈಡ್ ದ ರಿಸೋರ್ಸ್ ಫಾರ್ ಇಟ್. ಸಾರಿ, ಆ ಎರರ್ ಅಲ್ಲ, ಇಲ್ಲಿ ರಿಸೋರ್ಸ್ ಕೇಳ್ತಿದೆ. ಅದಕ್ಕೆ ನಾನು ನಿಮಗೆ ಯಾವ ಥರದ ಕೊಲಿಷನ್ ಶೇಪ್ ಬೇಕೋ ಈ ಬನಾನಾಗೆ ಮ್ಯಾಚ್ ಆಗುತ್ತೋ ಅದನ್ನು ಕೊಡ್ಬೋದು. ನಾನೀಗ ಸರ್ಕಲ್ ಶೇಪ್ ಕೊಡ್ತೀನಿ. ಓಕೆ, ಈಗ ಎರರ್ ಹೋಯ್ತು. ಬಟ್ ಆಗಲೇ ಹೇಳ್ದಂಗೆ ಈಗ ಒಂದ್ಸಲ ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಓಕೆ, ಯಾವಾಗಲೂ ಅಷ್ಟೇ ಇದನ್ನು ಸೆಲೆಕ್ಟ್ ಮಾಡಿ ಕೊಲಿಷನ್ ಶೇಪ್ ಕೊಡಬೇಡಿ. ಬಿಕಾಸ್
ನಾನು ಬನಾನಾನ ಮೈನ್ ಸೀನಾಗಿ ತೊಗೊಂಡಿರೋದು. ಅದ್ರ ನೆಕ್ಸ್ಟು ಇದಕ್ಕೆ ಇನ್ಹೆರಿಟ್ ಆಗಿದೆ. ಇನ್ಹೆರಿಟ್ ಅಂದರೆ ನೀವು ಬನಾನಾದಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿದ್ರು ಅದರದ್ದು ಜೊತೆ ಏನೇನು ಇನ್ಹೆರಿಟ್ ಆಗಿರುತ್ತೋ ಅದೆಲ್ಲದಕ್ಕೂ ಒಪ್ಪೆ ಆಗುತ್ತೆ. ಇದು ಫಾರ್ ಎಕ್ಸಾಂಪಲ್ ಸ್ಪ್ರೈಟ್ 2D ಇದೆಯಲ್ಲ, ಇದು ಬನಾನಾದ ಇಮೇಜು. ನೀವು ಬನಾನಾದಲ್ಲಿ ಸ್ಕ್ರಿಪ್ಟ್ ಮಾಡ್ತಾ ಏನು ಚೇಂಜ್ ಮಾಡಿದ್ರು ಅಥವಾ ಇಲ್ಲಿ ಏನಾದರೂ ಟ್ರಾನ್ಸ್ಫಾರ್ಮ್ ಮಾಡಿದ್ರು, ಏನು ಚೇಂಜಸ್ ಮಾಡಿದ್ರು, ಅದು ಇದರ ಅಂಡರಲ್ಲಿರೋ ಎಲ್ಲದಕ್ಕೂ ಅಫೆಕ್ಟ್ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಪೊಸಿಷನ್ ಶೇಪ್ ಕೊಡ್ತಾ ಸ್ಪ್ರೈಟ್ 2D ಮೇಲೆ ಕ್ಲಿಕ್ ಮಾಡಿ ಕೊಡಬೇಡಿ. ಬನಾನಾದ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಪೊಸಿಷನ್ ಶೇಪ್ ಸೆಲೆಕ್ಟ್ ಮಾಡಿ. ಒನ್ಸ್ ಅದಾದಮೇಲೆ ಇಲ್ಲಿ ನಿಮ್ಮ ಇಮೇಜಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ನಾನೀಗ ಸರ್ಕಲ್ ಶೇಪ್ ಕೊಡ್ತೀನಿ. ಸರ್ಕಲ್ಲು ಕೂಡ ಆಗುತ್ತೆ, ಕ್ಯಾಪ್ಸೂಲ್ ಕೂಡ ಆಗುತ್ತೆ. ಈ ಕ್ಯಾಪ್ಸೂಲೇ ಕೊಡ್ತೀನಿ. ಓಕೆ, ಒನ್ಸ್ ಕೊಟ್ಟ ಮೇಲೆ ಇದನ್ನು ಅಷ್ಟೇ ಇದೇ ಏರಿಯಾದಲ್ಲೇ ಇರಲಿ, ಬೇರೆ ಎಲ್ಲೂ ಮೂವ್ ಮಾಡಿಬಿಡಿ. ನೆಕ್ಸ್ಟು ನಾನು ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ಎಕ್ಸ್ಪ್ಯಾಂಡ್ ಮಾಡೋಕ್ಕೆಲ್ಲ ಈ ಟೂಲು, ಇದು ಮೂವ್ ಮಾಡೋಕ್ಕೆ. ಸೊ ಈ ಟೂಲ್ ಸೆಲೆಕ್ಟ್ ಆಗಿದೆ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ನಾನು ಪೊಸಿಷನ್ ಶೇಪ್ನ ಸೆಲೆಕ್ಟ್ ಮಾಡಿ ನಾನು ಕನ್ಫರ್ಮ್ ಮಾಡಿಕೊಂಡು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಓಕೆ, ಎಕ್ಸ್ಪ್ಯಾಂಡ್ ಆದಮೇಲೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಬೇಕು. ಟ್ರಾನ್ಸ್ಫಾರ್ಮ್ನಲ್ಲಿ ರೊಟೇಷನ್ ಮಾಡಬೇಕು. ಓಕೆ, ಈ ಆ್ಯಂಗಲಲ್ಲಿ ಸದ್ಯಕ್ಕೆ ರೊಟೇಟ್ ಆಗಲಿ. ನೆಕ್ಸ್ಟು ಕರೆಕ್ಟಾಗಿ ಇಮೇಜಿಗೆ ಅಡ್ಜಸ್ಟ್ ಮಾಡ್ಕೊತೀನಿ. ಓಕೆ, ಈಗ ಮತ್ತೆ ರೊಟೇಟ್ ಮಾಡ್ತೀನಿ. ಚೂರು ಸಣ್ಣಗೆ ಮಾಡ್ಕೊತೀನಿ. ಓಕೆ, ಇದನ್ನೆಲ್ಲ ಸ್ಕೇಲಿಂಗ್ ಮಾಡಬೇಕಂದ್ರೆ ಯಾವಾಗಲೂ ಕೊಲಿಷನ್ ಶೇಪ್ನ ಇಲ್ಲಿ ಸ್ಕೇಲ್ ಮಾಡಿಬಿಡಿ. ಇಲ್ಲಿ ಶೇಪ್ ಮೇಲೆ ಕ್ಲಿಕ್ ಮಾಡಿ ಕೊಲಿಷನ್ ಶೇಪ್ ಅಂತ ಇದೆಯಲ್ಲ ಇದನ್ನ ಮೇಲೆ ಕ್ಲಿಕ್ ಮಾಡಿ ಓಕೆ, ಇದು ಐ ಥಿಂಕ್ ಓಲ್ಡರ್ ವರ್ಷನಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಶೇಪ್ ಯಾವ ಥರ ಬೇಕು ಆ ಥರ ಸ್ಕೇಲಿಂಗ್ ಮಾಡ್ಬೋದಿತ್ತು. ನಾವು ಇಲ್ಲೇನಲ್ಲೂ ಸ್ಕೇಲಿಂಗ್ ಮಾಡಿದರೆ ಅದು ಕರೆಕ್ಟಾಗಿ ಕೊಲಿಷನ್ನ ಡಿಟೆಕ್ಟ್ ಮಾಡ್ತಿರ್ಲಿಲ್ಲ. ಐ ಥಿಂಕ್ ಈಗ ಅದು ಎರರ್ ಫಿಕ್ಸ್ ಮಾಡಿ ಅನ್ಕೊತೀನಿ. ಬಿಕಾಸ್ ಇಲ್ಲಿ ಕೊಲಿಷನ್ನ ನಾನು ಸ್ಕೇಲ್ ಮಾಡೋಕ್ಕೆ ಸಿಗ್ತಿಲ್ಲ. ಬಿಕಾಸ್ ಇದು ಲೇಟೆಸ್ಟ್ ವರ್ಷನು. ನಾನು ಇಲ್ಲೇ ಸ್ಕ್ಯೂ ಮಾಡ್ತೀನಿ. ಬೆಟರ್ ಇಲ್ಲ ರೊಟೇಷನಲ್ಲೇ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಓಕೆ, ಇಲ್ಲೇ ಅಡ್ಜಸ್ಟ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ನಾವು ಸ್ಕೇಲ್ ಮಾಡಿದರೆ ಕೊಲಿಷನ್ನಲ್ಲಿ ಡಿಟೆಕ್ಟ್ ಆಗಲ್ಲ ಕೆಲವು ಸಲ. ಬಿಕಾಸ್ ನಾನು ಪ್ರೀವಿಯಸ್ ತುಂಬ ಸಲ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಇಲ್ಲಿಂದ ಒಂದು ಚೂರು ಮೂವ್ ಮಾಡ್ತೀನಿ. ಓಕೆ, ಈಗ ಸೇವ್ ಮಾಡ್ತೀನಿ. ಇದಿಷ್ಟು ಏರಿಯಾದಲ್ಲಿ ಇನ್ನು ಏನೇ ಟಚ್ ಆದರೂ ನಮಗೆ ಕೊಲಿಷನ್ ಡಿಟೆಕ್ಟ್ ಆಗುತ್ತೆ. ಇನ್ ಫ್ಯೂಚರ್ ನಾವು ಮಂಕಿನ ಇಂಪೋರ್ಟ್ ಮಾಡಿಕೊಂಡು ಮಂಕಿಗೆ ಕೊಲಿಷನ್ ಶೇಪ್ ಕೊಟ್ಟರೆ ಮಂಕಿದ ಕೊಲಿಷನ್ ಶೇಪು ಬನಾನಾದ ಕೊಲಿಷನ್ ಶೇಪಿಗೆ ಟಚ್ ಆದರೆ ನಮಗೆ ಡಿಟೆಕ್ಟ್ ಆಗಿ ಹೈ ಸ್ಕೋರ್ ಬರುತ್ತೆ. ಅಕಸ್ಮಾತ್ ಮಿಸ್ ಆದರೆ ಗೇಮ್ ಓವರ್ ಆಗುತ್ತೆ. ನೆಕ್ಸ್ಟು ಇದಕ್ಕೆ ನಾನು ಸ್ಕ್ರಿಪ್ಟ್ ಬರೀಬೇಕು. ಸ್ಕ್ರಿಪ್ಟ್ ಬರೆಯೋ ಮುಂಚೆ ಇದನ್ನು ಗೇಮ್ ಸೀನಿಗೆ ಇಂಪೋರ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಇಲ್ಲಿ ಗೇಮಿಗೆ ಬಂದುಬಿಟ್ಟು ಇಲ್ಲಿ ಲಿಂಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಲಿಂಕಲ್ಲಿ ಬನಾನಾನ ಲಿಂಕ್ ಮಾಡಿ. ಓಕೆ, ಆಮೇಲೆ ಇಲ್ಲಿ ಡಿಬಗ್ಗಲ್ಲಿ ವಿಸಿಬಲ್ ಕೊಲಿಷನ್ ಶೇಪ್ ಕೊಟ್ಟರೆ ನೀವು ಗೇಮ್ ರನ್ ಮಾಡ್ತಾ ನಿಮಗೆ ಕೊಲಿಷನ್ ಶೇಪು ಕಾಣಿಸುತ್ತೆ. ನೀವಿಲ್ಲಿ ಡಿಬಗ್ಗಲ್ಲಿ ಕೊಲಿಷನ್ ಶೇಪ್ನ ಆಫ್ ಮಾಡಿದರೆ ಗೇಮ್ ರನ್ ಮಾಡ್ತಾ ಕೊಲಿಷನ್ ಶೇಪ್ ಕಾಣಲ್ಲ. ಗೇಮ್ ಫೈನಲ್ಲಿ ಎಲ್ಲ ಎಕ್ಸ್ಪೋರ್ಟ್ ಆದಮೇಲೆ ಯಾವಾಗಲೂ ಆಫ್ ಮಾಡೇ ಇಟ್ಕೊಳ್ಳಿ. ಸೊ ದಟ್ ಕೊಲಿಷನ್ ಶೇಪು ಗೇಮ್ ಕಾಣಿಸಲ್ಲ. ಗೇಮಲ್ಲಿ ನಿಮಗೇನಾದರೂ ಕನ್ಫರ್ಮ್ ಮಾಡ್ಕೊಳೋದಿದ್ರೆ ಇಲ್ಲಿ ಡಿಬಗ್ಗಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ, ಆನ್ ಮಾಡಿ. ಆಯಿತು, ಈಗ ಬನಾನಾಗೊಂದು ಸ್ಕ್ರಿಪ್ಟ್ ಬರೀಬೇಕು. ಯಾವ ಥರ ಅಂದರೆ ನಾನು ಗೇಮ್ ರನ್ ಮಾಡಿದಾಗ ಬನಾನಾ ವೈ ಆ್ಯಕ್ಸಿಸಲ್ಲಿ ಡೌನ್ ಮಾಡಬೇಕು. ವೈ ಆ್ಯಕ್ಸಿಸ್ ಅಂದರೆ ಓಕೆ, ಇಲ್ಲಿಂದ ಇಲ್ಲಿಗೆ ವೈ ಆ್ಯಕ್ಸಿಸ್ಸು.
ಮೇಲಿಂದ ಕೆಳಗೆ ಬರೋದು ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ ಇದರಿಂದ ಕೋಡಾಟಲ್ಲಿ. ನೆಕ್ಸ್ಟು ಲೆಫ್ಟಿಂದ ರೈಟ್ ಎಕ್ಸ್ ಆ್ಯಕ್ಸಿಸ್ಸು ನಾನೀಗ ಮೇಲಿಂದ ಕೆಳಗೆ ಬರಬೇಕು. ಸೊ ಪೊಸಿಷನ್ ವೈ ಮೇಲಿಂದ ಕೆಳಗೆ ಬರ್ತಾ ಯಾವಾಗಲೂ ಪಾಸಿಟಿವ್ ಆಗಬೇಕು. ಅದಕ್ಕೆ ಒಂದು ಸ್ಕ್ರಿಪ್ಟ್ ಹಾಕ್ತೀನಿ. ಸ್ಕ್ರಿಪ್ಟ್ ನೇಮು ಬನಾನಾ ಅಂತಲೇ ಕೊಡ್ತೀನಿ. ಇನ್ನೇರಕ್ಕೆ ಬಂದುಬಿಟ್ಟು ಏರಿಯಾ 2Dನೇ ನಾವಾಗಲೇ ಸೆಲೆಕ್ಟ್ ಮಾಡಿತ್ತು ಏರಿಯಾ 2D. ಓಕೆ, ಇಲ್ಲಿ ಬಂದುಬಿಟ್ಟು ಎಕ್ಸ್ಟೆಂಡ್ ಏರಿಯಾ 2D ಅಂತ ಬರ್ತಿದೆ. ಬಿಕಾಸ್ ನಾವಿಲ್ಲಿ ತೊಗೊಂಡಿರೋದು ಟೈಪ್ ಯಾವುದು ಏರಿಯಾ 2Dನೇ, ಅದಕ್ಕೆ ಎಕ್ಸ್ಟೆಂಡ್ ಏರಿಯಾ 2D ಅಂತ ಬರುತ್ತೆ. ನೆಕ್ಸ್ಟು ಫಂಕ್ಷನ್ ರೆಡಿ ಮತ್ತು ಫಂಕ್ಷನ್ ಪ್ರೋಸೆಸ್ ಅಂತ ಎರಡಿದೆ. ಫಂಕ್ಷನ್ ರೆಡಿ ಅಂದರೆ ನೀವು ಗೇಮ್ ಸ್ಟಾರ್ಟ್ ಆದಾಗ ಒಂದು ಸಲ ಮಾತ್ರ ಅಪ್ಲೈ ಆಗುತ್ತೆ. ಫಂಕ್ಷನ್ ಪ್ರೋಸೆಸ್ ಅಂದರೆ ಪ್ರತಿ ಫ್ರೇಮ್ ಚೇಂಜ್ ಆದಂಗೂ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಇಲ್ಲಿ ಡೆಲ್ಟಾ ಫ್ಲೋಟ್ ಅಂತ ಇದೆ. ಡೆಲ್ಟಾ ಅಂದರೆ ಪ್ರೀವಿಯಸ್ ಫ್ರೇಮು ಮತ್ತು ಕರೆಂಟ್ ಫ್ರೇಮು ಕ್ಯಾಲ್ಕುಲೇಟ್ ಮಾಡುತ್ತೆ. ಇಲ್ಲಿದ್ದಾಗ ಒಂದು ಫ್ರೇಮ್ ಇದ್ದರೆ ಆಬ್ಜೆಕ್ಟು ಈ ಮೌಸ್ ಕರ್ಸರ್ ನೋಡಿ, ಇಲ್ಲಿದ್ದಾಗ ಒಂದು ಫ್ರೇಮ್ ಇದ್ದರೆ ಇಲ್ಲಿ ಆಬ್ಜೆಕ್ಟ್ ಇಲ್ಲಿ ಬಂದನ ಇನ್ನೊಂದು ಫ್ರೇಮ್ ರೇಟ್ ಇರುತ್ತೆ. ಅದು ಇದು ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟ್ ಫ್ರೇಮ್ ರೇಟು ಕೊಡ್ತಾ ಹೋಗುತ್ತೆ. ಅದೇ ಇಲ್ಲಿ ಡೆಲ್ಟಾ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ಕಾರ್ಡ್ ಎವ್ರಿ ಫ್ರೇಮ್ ಡೆಲ್ಟಾ ಇಸ್ ಎಲಾಪ್ಸ್ಡ್ ಟೈಮ್ ಸಿನ್ಸ್ ದ ಪ್ರೀವಿಯಸ್ ಫ್ರೇಮ್. ಅಂದರೆ ಈ ಪ್ರೀವಿಯಸ್ ಫ್ರೇಮ್ಗೂ ಕರೆಂಟ್ ಫ್ರೇಮ್ಗೂ ಇರೋ ಫ್ರೇಮ್ನ ನಾವು ಡೆಲ್ಟಾದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಈಗ ನಾನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ ಬನಾನಾ ಅಂತ. ಸೊ ದಟ್ ನನಗೆ ಫ್ಯೂಚರಲ್ಲಿ ಬನಾನಾದು ಈ ಕೋಡು ಎಲ್ಲರೂ ಯೂಸ್ ಮಾಡ್ಕೊಬೇಕಂತಿದ್ರೆ ಈ ಕ್ಲಾಸ್ನ ಯೂಸ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟು ಒಂದು ಕಾನ್ಸ್ಟೆಂಟ್ ಕೊಡ್ತೀನಿ. ಕಾನ್ಸ್ಟೆಂಟ್ ಬಂದುಬಿಟ್ಟು ನಿಮಗೆ ಕಾನ್ಸ್ಟೆಂಟಲ್ಲಿರೋ ವ್ಯಾಲ್ಯೂ ಯಾವಾಗಲೂ ಚೇಂಜ್ ಆಗಲ್ಲ. ಕೋಡ್ ರನ್ ಮಾಡ್ತಾ ಯಾವಾಗಲೂ ಅದು ಸೇಮ್ ಇರುತ್ತೆ. ಅದು ಯಾವತ್ತೂ ಕಾನ್ಸ್ಟೆಂಟ್ ವ್ಯಾಲ್ಯೂಸಿ ಚೇಂಜ್ ಆಗಲ್ಲ. ವೇರಿಯೇಬಲಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ಬೇಕಾದ್ರೆ ಚೇಂಜ್ ಆಗುತ್ತೆ. ಅದನ್ನು ಫುಲ್ ಕೋಡ್ ಆದಮೇಲೆ ಒಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾನ್ಸ್ಟೆಂಟ್ ಸ್ಪೀಡ್ ಬಂದುಬಿಟ್ಟು ಸದ್ಯಕ್ಕೆ 80 ಅಂತ ಕೊಡ್ತೀನಿ. ಫ್ಲೋಟಿಂಗ್ ಟೈಮ್ ಸೊ 50 ಅಂತ ಕೊಡ್ತೀನಿ. ಫ್ಲೋಟ್. ಓಕೆ, ಆಮೇಲೆ ಇನ್ನೊಂದು ಕಾನ್ಸ್ಟೆಂಟ್ ತೊಗೊತೀನಿ. ಆ ಕಾನ್ಸ್ಟೆಂಟಿಗೆ ಹೆಸರು ಬಂದುಬಿಟ್ಟು ಈಗ ಬೇಡ, ಜಸ್ಟ್ ಈಗ ಪ್ರೋಸೆಸ್ಸಿಗೆ ಒಂದು ಮೂವ್ ಆಗೋ ಥರ ಒಂದು ಕೋಡ್ ಬರೋಣ. ಅದಕ್ಕೆ ಪೊಸಿಷನ್ ಡಾಟ್ ವೈ, ಬಿಕಾಸ್ ಪೊಸಿಷನಲ್ಲಿ ಅದು ಮೂವ್ ಆಗಬೇಕು. ನೆಕ್ಸ್ಟು ಈಸ್ ಈಕ್ವಲ್ ಟು ಪೊಸಿಷನ್ ಡಾಟ್ ವೈ ಪ್ಲಸ್ ಪೊಸಿಷನ್ ಡಾಟ್ ವೈ ಪ್ಲಸ್ ಆಮೇಲೆ ಡೆಲ್ಟಾ ಇಂಟು ಸ್ಪೀಡ್. ಡೆಲ್ಟಾ ಇಂಟು ಸ್ಪೀಡ್ ಆದರೆ ಈ ಸ್ಪೀಡಿಗೆ ಫ್ರೇಮ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪೊಸಿಷನ್ ವೈಯಲ್ಲಿ ಅದು ಮೂವ್ ಆಗ್ತಾ ಬರುತ್ತೆ. ಈಗ ನಾನು ರನ್ ಮಾಡಿದರೆ ಬರೋಣ ಫ್ರೇಮ್ ರೇಟ್ ವೈ ಇದರಲ್ಲಿ ಆ್ಯಂಗಲಲ್ಲಿ ಮೂವ್ ಆಗ್ತಾ ಬರ್ತಿದೆ. ಬಟ್ ನನಗಿದು ಬಿಯರ್ಡ್ ಕಾಣಿಸ್ತಿದೆ. ಬಿಕಾಸ್ ರೊಟೇಟ್ ಆಗ್ತಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಹಂಗೆ ಬಂದರೆ ಅದಷ್ಟು ಚೆನ್ನಾಗಿ ಕಾಣಲ್ಲ. ಅದಕ್ಕೆ ನಾನು ರೊಟೇಷನ್ ಆ್ಯಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಆಗಲೇ ನಾನು ಹೇಳಿದೆ ರೆಡಿ ಬಂದ್ಬಿಟ್ಟು ಯಾವಾಗಲೂ ಒಂದು ಸಲ ಗೇಮ್ ರನ್ ಆದಾಗ ಅಪ್ಲೈ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಾನು ಇದೇ ಕೋಡ್ನ ಇಲ್ಲಿ ಹಾಕ್ತೀನಿ ಆ್ಯಂಡ್ ಇಲ್ಲಿ ಕಮೆಂಟ್ ಹಾಕ್ತೀನಿ. ಕಮೆಂಟ್ ಹಾಕ್ಬಿಟ್ಟು ಇಲ್ಲಿ ಪ್ಲೇಸ್ ಹೋಲ್ಡ್ ಪಾಸ್ ಅಂತ ಬರ್ತೀನಿ. ಸೊ ದಟ್ ಎರರ್ ಆಗುತ್ತೆ ನನಗೆ. ಇಲ್ಲಿ ಡೆಲ್ಟಾನ ರಿಮೂವ್ ಮಾಡ್ತೀನಿ, ಯಾಕಂದರೆ ನಾನು ಡೆಲ್ಟಾ ಈಗ ಕೊಡಲ್ಲ. ಡೆಲ್ಟಾ ಇಲ್ಲದೇ ಯಾವ ಥರ ರನ್ ಆಗುತ್ತೆ ರೆಡಿಯಲ್ಲಿ ಅಂತ ಚೆಕ್ ಮಾಡೋಣ. ಓಕೆ, ಈಗ ರನ್ ಮಾಡಿದರೆ ಗೇಮ್ ಆನ್ ಆದಾಗ ಒಂದು ಸಲ ಬನಾನಾ ಮೂವ್ ಆಗಿರುತ್ತೆ, ಆಮೇಲೆ ಅದು ಮೂವ್ ಆಗಲ್ಲ. ಬಿಕಾಸ್ ರೆಡಿಯಲ್ಲಿ ವರ್ಕ್ ಆಗದೆ ಆ ಥರ. ಇಲ್ಲಿ ಪ್ರೋಸೆಸ್ ಅಲ್ಲಾದರೆ ಪದೇ ಫ್ರೇಮ್ ರೇಟಿಗೆ ತಕ್ಕಂಗೆ ಅದು ಮೂವ್ ಆಗುತ್ತೆ. ಆಮೇಲೆ ಇನ್ನೊಂದು ಬಂದುಬಿಟ್ಟು ನೀವು ಇಲ್ಲಿ ಪ್ರೋಸೆಸ್ನು ಸಾರಿ ಡೆಲ್ಟಾ ಇಂಟ್ರು ಸ್ಪೀಡ್ ಪ್ರೋಸೆಸ್ನ ಬೆಟರು ಫಿಸಿಕ್ಸ್ ಪ್ರೋಸೆಸ್ ಅಂತ ತೊಗೊಂಡ್ರೆ ನಿಮಗೆ ಕೊಲಿಷನ್ ಶೇಪು ತುಂಬ ಚೆನ್ನಾಗಿ ಡಿಟೆಕ್ಟ್ ಆಗುತ್ತೆ. ಬೋತ ಸೇಮು ಈ ಪ್ರೋಸೆಸ್ ಮತ್ತು ಫಿಸಿಕ್ಸ್ ಪ್ರೋಸೆಸ್ಸು. ಬಟ್ ನಿಮಗೆ ಕೊಲಿಷನ್ ಶೇಪು ಚೆನ್ನಾಗಿ ಡಿಟೆಕ್ಟ್ ಆಗಬೇಕು ಅಂತಿದ್ರೆ ಇಟ್ಸ್ ಬೆಟರ್ ಟು ಯೂಸ್ ಫಿಸಿಕ್ಸ್ ಪ್ರೋಸೆಸ್ಸು. ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕು ಅಂತಿಲ್ಲ. ಪೊಸಿಷನ್ ಡಾಟ್ ವೈನ ಸಿಂಪಲಾಗಿ ಇದನ್ನು ಇಷ್ಟು ನಾನು ರಿಮೂವ್ ಮಾಡಿ ಪ್ಲಸ್ ಈಸ್ ಈಕ್ವಲ್ ಟು ಅಂತ ಕೊಟ್ಟರು ಸೇಮು ಅದೇ ಥರನೇ ರನ್ ಆಗುತ್ತೆ. ಈಗ ಔಟ್ಪುಟ್ ಕ್ಲಿಯರ್ ಮಾಡಿ F5 ಎತ್ತುತ್ತೀನಿ. ಸೊ
ಆದರೆ ಹಿಂಗೆ ಪ್ರತಿಕ್ರಿಯೆ ಹಾಲು ನನ್ನ ಬರೋಣ 30 ಇದೆ. ಓಕೆ, ಈಗ ನಾನು ರೊಟೇಷನ್ನ ಆ್ಯಡ್ ಮಾಡಬೇಕು. ರೊಟೇಷನಿಗೆ ಒಂದು ಕಾನ್ಸ್ಟೆಂಟ್ ತೊಗೊಳ್ತೀನಿ, ಕಾನ್ಸ್ಟೆಂಟು. ನೆಕ್ಸ್ಟು ಕಾನ್ಸ್ಟೆಂಟಿಗೆ ಹೆಸರು ಬಂದ್ಬಿಟ್ಟು ರೊಟೇಷನ್ ಸ್ಪೀಡ್ ಅಂತ ಕೊಡ್ತೀನಿ. ಓಕೆ, ಇದ್ರ ಟೈಪು ಕೂಡ ಫ್ಲೋಟೇ ಕೊಡ್ತೀನಿ. ನೆಕ್ಸ್ಟು ಸ್ಪೀಡು 5.0 ಕೊಡ್ತೀನಿ. ಈಗ ನಾನು ರೊಟೇಟ್ ಮಾಡಬೇಕಾಗಿರೋದು ಏನು, ಬನಾನಾ ಇಮೇಜ್. ಅದಕ್ಕೆ ಅದನ್ನ ಇಂಪೋರ್ಟ್ ಮಾಡ್ಕೊತೀನಿ. ಅದಕ್ಕೆ ಈ ಬನಾನಾ ಇಮೇಜ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡಿ ಬಿಡ್ತಾ ಕಂಟ್ರೋಲ್ ಬಟನ್ ಅಂತೀವಿ. ಅವಾಗ ಅದು ಇಂಪೋರ್ಟ್ ಆಗುತ್ತೆ ನಿಮ್ಮ ಕೋಡಿಗೆ. ನೆಕ್ಸ್ಟು ಇಲ್ಲಿ ಅದಕ್ಕೆ ಕೋಡ್ ಬರಬೇಕು, ಸ್ಪ್ರೈಟ್ 2D, ಬಿಕಾಸ್ ಇಲ್ಲಿ ವೇರಿಯಬಲ್ ನೇಮ್ ಕೊಟ್ಟಿರೋದು ನಾನು ಈ ಇಮೇಜಲ್ಲಿ ಸ್ಪ್ರೈಟ್ 2Dನೇ. ನೆಕ್ಸ್ಟು ಡಾಟ್ ರೊಟೇಟ್. ನೆಕ್ಸ್ಟ್ ಇಲ್ಲಿ ಡೆಲ್ಟಾ ಇಂಟು ರೊಟೇಷನ್ ಸ್ಪೀಡ್ ಕೊಡ್ತೀನಿ. ಈಗ ನಾನು ಕೋಡ್ನ ರನ್ ಮಾಡಿದರೆ ಪ್ರತಿಕ್ರಿಯೆಗಳು ರೊಟೇಟ್ ಆಗ್ತಾ ನನಗೆ ಬರುತ್ತೆ. ಓಕೆ, ಈಗ ಇನ್ನೊಂದು ಆ್ಯಡ್ ಮಾಡ್ತೀನಿ. ಅದೇ ನನಗೆ ಒಂದೇ ಕಡೆ ರೊಟೇಟ್ ಆಗಬಾರ್ದು, ಪ್ರತಿ ಸಲ ರನ್ ಆದಾಗ ಡಿಫ್ರೆಂಟ್ ರೊಟೇಷನ್ ಆಗಬೇಕು. ಫಾರ್ ಎಕ್ಸಾಂಪಲ್ ಒಂದು ಸಲ ಕ್ಲಾಕ್ ವೈಸ್ ಆದರೆ ಇನ್ನೊಂದು ಸಲ ಆ್ಯಂಟಿ ಕ್ಲಾಕ್ ವೈಸ್ ಆಗಬೇಕು. ಅದಕ್ಕೆ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ, ವೇರಿಯಬಲ್ ರೊಟೇಷನ್ ಡೈರೆಕ್ಷನ್ ಅಂತ ಕೊಟ್ಟು ವೇರಿಯಬಲ್ ರೊಟೇಷನ್ ಡೈರೆಕ್ಷನ್ನು ಇದ್ರ ಟೈಪ್ ಬಂದ್ಬಿಟ್ಟು ಫ್ಲೋಟು. ನೆಕ್ಸ್ಟು ವ್ಯಾಲ್ಯೂ ಬಂದ್ಬಿಟ್ಟು 10. ನೆಕ್ಸ್ಟು ಅದು ಯಾವಾಗ ಚೇಂಜ್ ಆಗಬೇಕಂದ್ರೆ ಗೇಮ್ ಸ್ಟಾರ್ಟ್ ಆದಾಗಲೇ ನನಗೆ ಆ ಡೈರೆಕ್ಷನ್ ಗೊತ್ತಾಗಬೇಕು. ಇಲ್ಲಿ ಕೊಟ್ಟರೆ ಪದೇ ರೊಟೇಷನ್ ಚೇಂಜ್ ಆಗ್ತಿರುತ್ತೆ. ಬಟ್ ನನಗೆ ಆ ಥರ ಬೇಡ. ಗೇಮ್ ಚೇಂಜ್ ಆದಾಗ ಒಂದು ರೊಟೇಷನ್ ಡಿಸೈಡ್ ಆಗಬೇಕು, ಅದೇ ರೊಟೇಷನ್ ಫುಲ್ ಫ್ರೇಮು ಕಂಟಿನ್ಯೂ ಆಗಬೇಕು. ಅದಕ್ಕೆ ಇಲ್ಲಿ ರ್ಯಾಂಡಮ್ ಇಂಟಿಜರ್ ತೊಗೊತೀನಿ. ಇದೇನು ಮಾಡುತ್ತಂದರೆ ರ್ಯಾಂಡಮ್ ವ್ಯಾಲ್ಯೂಸ್ 0.0 ಇಂದ 1.0 ತನಕ ಜನ್ರೇಟ್ ಮಾಡುತ್ತೆ. ನಾನು ಇಲ್ಲಿ ಏನು ಕೊಟ್ಟೀನಿ, 1.0 ಕೊಟ್ಟೀನಿ. ವೇರಿಯಬಲ್ ತೊಗೊಂಡಿನಿ. ವೇರಿಯಬಲ್ ಅಂದರೆ ನಿಮಗೆ ಕಾನ್ಸ್ಟೆಂಟ್ ಥರ ಅಲ್ಲ, ಇದು ಪ್ರೋಗ್ರಾಮ್ ರನ್ ಆಗ್ತಾ ಯಾವಾಗ ಬೇಕಾದ್ರೂ ವ್ಯಾಲ್ಯೂ ಚೇಂಜ್ ಆಗುತ್ತೆ. ನೆಕ್ಸ್ಟು ಅಕಸ್ಮಾತ್ ರ್ಯಾಂಡಮ್ ಫ್ಲೋಟಿಂಗ್ ವ್ಯಾಲ್ಯೂ ಜನ್ರೇಟ್ ಆಗೋದೇನಾದರೂ 0.5ಕ್ಕಿಂತ ಕಮ್ಮಿ ಜನ್ರೇಟ್ ಆದ ನನಗೆ ಏನಾಗಬೇಕಂದ್ರೆ ರೊಟೇಷನ್ ಡೈರೆಕ್ಷನ್ನು ನೆಗೆಟಿವ್ ಆಗಬೇಕು. ಅದಕ್ಕೆ ಏನು ಬರುತ್ತೆ ಅಂದರೆ ರೊಟೇಷನ್ ಡೈರೆಕ್ಷನ್ನ 0.5ಗಿಂತ ಕಮ್ಮಿ ಇದ್ದಾಗ ಮಲ್ಟಿಪ್ಲೈಡ್ ಬೈ -1. ಈಗ ನನಗೆ 0.5ಕ್ಕಿಂತ ಲೆಸ್ ಅಂದರೆ 0.4 0.3 ಬಂದರೆ ಮಲ್ಟಿಪ್ಲೈಡ್ ಬೈ -1 ಅಂದರೆ 0.4 0.3 ಆಗುತ್ತೆ. 0.3 -0.4 ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತೆ. ಅಕಸ್ಮಾತ್ 0.5ಕ್ಕಿಂತ ಜಾಸ್ತಿ ಇದ್ದರೆ ಇದು ಅಪ್ಲೈ ಆಗಲ್ಲ ರೂಲು. ಸೊ ಈಗ ನಾನು ರನ್ ಮಾಡಿದರೆ ಅದು ಡಿಫ್ರೆಂಟ್ ಇದರಲ್ಲಿ ರೊಟೇಟ್ ಆಗಬೇಕು. ಈಗ ರೈಟಿಂದ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ. ಮತ್ತೆ ರನ್ ಮಾಡಿದರೆ ಕ್ಲಾಕ್ ವೈಸೇ ಆಗ್ತಿದೆ. ಐ ಥಿಂಕ್ ಸಾರಿ, ಇಲ್ಲಿ ನಾನು ಮೆನ್ಷನ್ ಮಾಡಬೇಕು, ಬಿಕಾಸ್ ಇಲ್ಲಿ ಮೈನ್ ಕೋಡ್ ಇರೋದು ರೊಟೇಷನ್ನಿಂದು. ಇಲ್ಲಿ ನಾನು ಇದನ್ನು ಮೆನ್ಷನ್ ಮಾಡಬೇಕು, ರೊಟೇಷನ್ ಡೈರೆಕ್ಷನ್ನು. ಈಗ ನಾನು ರನ್ ಮಾಡಿದರೆ ಇವಾಗ ಲೆಫ್ಟಿಂದ ರೈಟಿಗೆ ಹೋಗ್ತಿದೆ. ಈಗ ನಾನು ಮತ್ತೆ ರನ್ ಮಾಡಿದರೆ ಅದೇ ಥರ ಬರ್ತಿದೆ. ಮತ್ತೆ ರನ್ ಮಾಡಿ ನೋಡ್ತೀನಿ. ಚೆಕ್ ಮಾಡಿದೆ, ಕೋಡಲ್ಲಿ ಏನೋ ಎರರಿಲ್ಲ, ಆ್ಯಕ್ಚುಲಿ ಕರೆಕ್ಟೇ ಇತ್ತು. ಬಟ್ ಅದು ಫ್ಲೋಟಿಂಗ್ ಪಾಯಿಂಟ್ ಜನ್ರೇಟ್ ಆಗ್ತಿದ್ದು ಆಪೋಸಿಟಾಗಿ 0.5ಕ್ಕಿಂತ ಕೆಳಗೆ ಜನ್ರೇಟ್ ಆಗ್ತಿತ್ತು. ಸೊ ದಟ್ ಅದು ಒಂದೇ ಡೈರೆಕ್ಷನಲ್ಲಿ ಪದೇ ಆಗಲಿ ಜನ್ರೇಟ್ ಆಯಿತು. ಈಗ ಚೆಕ್ ಮಾಡ್ಬೋದು. ಈಗ ಆ್ಯಂಟಿ ಕ್ಲಾಕ್ ವೈಸ್ ಆಗ್ತಿದೆ. ನಾನು ರನ್ ಮಾಡಿದರೆ ಹಂಗೆ ರನ್ ಆಗುತ್ತೆ, ಬಿಕಾಸ್
ಅದು ಡಿಪೆಂಡ್ ಆಗೋದು ನಾನಿಲ್ಲಿ ರ್ಯಾಂಡಮ್ ಫ್ಲೋಟಿಂಗ್ ಪಾಯಿಂಟ್ನ ವ್ಯಾಲ್ಯೂ ಏನು ಕೊಟ್ಟಿನೋ ಅದ್ರ ಮೇಲೆ. ಬೆಟರ್ ಅಂದರೆ ನಾನು 2 ಬನಾನಾನ ಆ್ಯಡ್ ಮಾಡ್ತೀನಿ ಸೀನಲ್ಲಿ, ಸೊ ದಟ್ ನನಗೆ ಓಕೆ. ಡೂಪ್ಲಿಕೇಟ್ ಮಾಡ್ತೀನಿ ಇದನ್ನೇ. ಬನಾನಾ ಟೂನ ಮೂವ್ ಮಾಡ್ತೀನಿ. ಬನಾನಾ ಟೂನ ಇಲ್ಲಿಟ್ಟರೆ ಈಗ ನಾನು ರನ್ ಮಾಡುತ್ತೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ಈಗ ಡೈರೆಕ್ಷನ್ನು ಕರೆಕ್ಟ್ ನಮಗೆ ಗೊತ್ತಾಗ್ತಿದೆ. ಇದು ಆಟೋಮೆಟಿಕ್ಕಾಗಿ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಕೋಡ್ ರನ್ ಆಗ್ತಿದೆ ಅಂತ. ಅದನ್ನೆಲ್ಲ ರಿಮೂವ್ ಮಾಡಿ ಈಗ ಜಸ್ಟ್ ಒಂದು ಬನಾನಷ್ಟೇ ಸೀನಲ್ಲಿ ಆ್ಯಡ್ ಮಾಡಿದ್ದೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ. ನೆಕ್ಸ್ಟು ಇದು ಮಂಕಿ ಸೀನ್ ಆ್ಯಡ್ ಮಾಡಿ ಕೊಲಿಷನ್ ಡಿಟೆಕ್ಷನ್ನ ಆ್ಯಡ್ ಮಾಡಿ ಮ್ಯೂಸಿಕ್ ಎಲ್ಲ ಯಾವ ಥರ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ಅಂದರೆ ಗೇಮ್ ಸ್ಟಾರ್ಟ್ ಆದಾಗ ಒಂದು ಮ್ಯೂಸಿಕ್ಕು, ಗೇಮ್ ಓವರ್ ಆದಾಗ ಇನ್ನೊಂದು ಮ್ಯೂಸಿಕ್ ಯಾವ ಥರ ಹಾಕೋದು ಅಂತ. ಇದು ಕೋಡ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಎಕ್ಸ್ಟೆಂಡ್ ಸೇರಿಯಾ 2D ಅಂದರೆ ನಾನು ಇಲ್ಲಿ ಸ್ಕ್ರಿಪ್ಟ್ ಕೊಟ್ಟಿರೋದು ಗೇಮಿಂಗ್ ಸ್ಕ್ರೀನಿಗೆ. ಅದರದ್ದು ಟೈಪ್ ಬಂದುಬಿಟ್ಟು ಇನ್ನು ಗೇಮಿಂಗ್ ಸೀನಿಗಲ್ಲ, ಬನಾನಾ ಸೀನಿಗೆ. ಅದರ ಟೈಪ್ ಬಂದುಬಿಟ್ಟು ಏರಿಯಾ 2D. ಆಗಲೇ ನಾವು ಸೆಲೆಕ್ಟ್ ಮಾಡಿದ್ದು, ಇಲ್ಲಿ ಬನಾನಾ ಅಂತ ಕೊಟ್ಟಿದ್ದೀನಲ್ಲ, ಸೊ ಬನಾನಾ ಅಂತ ತೋರಿಸ್ತಿದೆ ಅದ ನೇಮು. ನೆಕ್ಸ್ಟ್ ಕ್ಲಾಸ್ ನೇಮು ಬನಾನಾ. ನೆಕ್ಸ್ಟ್ ಕಾನ್ಸ್ಟೆಂಟ್ ಸ್ಪೀಡು, ಅಂದರೆ ಈ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಯಾವಾಗಲೂ ಪ್ರೋಗ್ರಾಮ್ ರನ್ ಆದಮೇಲೆ ರನ್ ಆಗಬೇಕಾದ್ರೆ ಚೇಂಜ್ ಆಗೋದಿಲ್ಲ. ಸೊ ಅದು ಎಷ್ಟು ಕೊಡಬೇಕು ಅಷ್ಟು ಕೊಡಿ. ಇದಕ್ಕೆ ಎಷ್ಟು ಕೊಡ್ತೀರೋ ಅದು ಡಿಪೆಂಡು ನಿಮ್ಮ ಸ್ಪೀಡು, ಬನಾನಾ ಯಾವ ಥರ ಮೇಲಿಂದ ಕೆಳಗೆ ಬರಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ರೊಟೇಷನ್ ಸ್ಪೀಡು, ರೊಟೇಷನ್ ಯಾವ ಸ್ಪೀಡಲ್ಲಿ ಆಗಬೇಕು ಅಂತ. ಸೊ ಇಮೇಜ್ನ ಇಂಪೋರ್ಟ್ ಮಾಡ್ಕೊಂಡಿರೋದು, ಬಿಕಾಸ್ ನಾವಿಲ್ಲಿ ರೊಟೇಟ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಫಂಕ್ಷನ್ ರೆಡಿ. ಇದು ಗೇಮ್ ಸ್ಟಾರ್ಟ್ ಆದಾಗ ಒಂದ್ಸಲ ಡಿಸೈಡ್ ಆಗುತ್ತೆ, ಅದ್ರ ಬೇಸ್ ಮೇಲೆ ಫುಲ್ ಗೇಮು ಇರುತ್ತೆ. ಇಲ್ಲಿ ರ್ಯಾಂಡಮ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಕೊಟ್ಟಿದ್ದೀನಿ, ಯಾಕಂದರೆ ಗೇಮ್ ಸ್ಟಾರ್ಟ್ ಆದಾಗ ಒಂದು ಫ್ಲೋಟಿಂಗ್ ಡೈರೆಕ್ಷನ್ ಡಿಸೈಡ್ ಆಗುತ್ತೆ. ಅಕಸ್ಮಾತ್ 0.43 ಆದಾಗ 0.5ಕ್ಕಿಂತ ಯಾವುದೋ ಒಂದು ಅದು ಮೈನಸ್ ಕ್ಯಾಲ್ಕುಲೇಟ್ ಆಗಿ -0.4 ಆ ಥರ ಆಗಿ ನಮಗೆ ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತೆ. ನೆಕ್ಸ್ಟ್ ಫಿಸಿಕ್ಸ್ ಪ್ರೋಸೆಸ್ ಬಂದುಬಿಟ್ಟು ನಿಮಗೆ ಪದೇ ಒಂದು ಫ್ರೇಮ್ ಪ್ರತಿ ಫ್ರೇಮ್ಗೂ ಕ್ಯಾಲ್ಕುಲೇಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಡೆಲ್ಟಾ ಅಂತಿದೆ. ನೆಕ್ಸ್ಟ್ ಪೊಸಿಷನ್.y, ಇಲ್ಲಿ ಡೆಲ್ಟಾ ಅಂದರೆ ಪ್ರಿವಿಯಸ್ ಫ್ರೇಮ್ನ ಸ್ಪೀಡಿಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಯಾವ ಸ್ಪೀಡ್ ನಾವು ಕೊಟ್ಟಿದ್ದೀವೋ ಆ ಸ್ಪೀಡಲ್ಲಿ ನಮಗೆ ನಮ್ಮ ಇಮೇಜು ಕೆಳಗಡೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಪ್ರೈಟ್ 2Dನ ರೊಟೇಟ್ ಮಾಡಬೇಕು, ಅದಕ್ಕೆ ಡೆಲ್ಟಾ ಮತ್ತು ರೊಟೇಷನ್ ಸ್ಪೀಡ್ ಎಷ್ಟು ಕೊಟ್ಟಿನ ಆ ಸ್ಪೀಡು ಮತ್ತು ರೊಟೇಷನ್ ಡೈರೆಕ್ಷನ್ ಯಾವ ಡೈರೆಕ್ಷನ್ ಅದು. ಇದಿಷ್ಟು ಈ ವಿಡಿಯೋಕ್ಕೆ. ಥ್ಯಾಂಕ್ಸ್ ಇಷ್ಟೊತ್ತು ಪೇಷನ್ಸಿಂದ ವಿಡಿಯೋ ಮಾಡೋದಕ್ಕೆ. ಬಾಯ್.